ಇವ್ರು ಕೊಡ್ತಾ ಇದ್ದು 18%, 50ರಿಂದ 18 ದೊಡ್ಡ ಉಪಕಾರ ಅಂತ ಹೇಳ್ತಾ ಇದ್ದಾರೆ. ಇದ್ರ ಹಿಂದಿರುವಂಥದ್ದು ಏನಪ್ಪ ಅಂತ ಕೆಲವು ನಮ್ಮ ವಿರೋಧ ಪಕ್ಷ ಆಗಿರ್ಬೋದು ತಜ್ಞರು ಹೇಳ್ತಾ ಇದ್ದಾರೆ. ಇದೇನಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಕಾರ್ಪೊರೇಟ್ಗಳು 100 ಜನ ಇರ್ಬೋದು, ಅವರು ಅದಾನಿ ಅಂಬಾನಿ ಅವ್ರು ಹಿಡ್ಕೊಂಡು 100 ಜನ ಇರ್ಬೋದು. ಆ 100 ಜನರ ಹಿತಾಸಕ್ತಿಗಾಗಿ ಅಮೆರಿಕ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಬಿಗ್ ಕ್ವಶನ್ ಇವತ್ತು. ಅವ್ರ ಲಾಭಕ್ಕಾಗಿ, ಅವ್ರ ಅರ್ಥವ್ಯವಸ್ಥೆ ಸಲುವಾಗಿ. ಯಾಕಂದರೆ ಇವತ್ತಿನ ಅರ್ಥವ್ಯವಸ್ಥೆಯಲ್ಲಿ 60% ಆಸ್ತಿಯನ್ನು ಅವ್ರ ಹೆಸರಲ್ಲಿ ಇದ್ದಾವೆ. 100 ಜನ ಈ ಕಾರ್ಪೊರೇಟ್ಗಳಿಗೆ. ಹೀಗಾಗಿ ಅವರನ್ನು ಉಳಿಸೋ ಸಲುವಾಗಿ ಒಪ್ಪಂದ ಮಾಡ್ತಾ ಇದ್ದಾರೆ. ಈ ಒಂದೇಳೆ ಇವು ಏನು ಪ್ರಶ್ನೆ ಮಾಡ್ತಾ ಇದ್ದೀವಿ ಸತ್ಯ ಆಗಿದ್ದರೆ ನಿಶ್ಚಿತವಾಗಿಯೂ ಇದು ದೊಡ್ಡ ಸೆಟ್ ಬ್ಯಾಕ್ ಅಷ್ಟೇ ಅಲ್ಲ. ಅಮೇರಿಕ ಇವತ್ತು ಒಂದು ರೀತಿಯಿಂದ ಭಾರತ ತನ್ನ ಕಂಟ್ರೋಲ್ದಲ್ಲಿ ತೆಗೆದುಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳಬೇಕಾಗಿದೆ. ಬಟ್ ಇದರಿಂದಾಗಿ ರಷ್ಯಾ, ಚೀನಾ, ಯುರೋಪಿಯನ್ ಯೂನಿಯನ್ ಭಾರತವನ್ನು ನಂಬುತ್ತಾವ ಅನ್ನುವಂಥ ಇನ್ನೊಂದು ಪ್ರಶ್ನೆ ಉದ್ಭವ ಆಗಿದೆ ಅಂತ ಹೇಳ್ತಾ, ಯಾವ ಸೀಮೆಯ ಒಪ್ಪಂದ ಇದು ಅಂತೇಳಿ ನಮ್ಮ ವಿರೋಧಿಗಳು ಮೋದಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ಪೂರ್ತಿಯಾದ ಒಂದು ಒಪ್ಪಂದ ಆದ ತಕ್ಷಣ ಸಹಿ ಹಾಕುವಂಥದ್ದು ಯೋಗ್ಯ. ಇವು ಮಧ್ಯಂತರ ಒಪ್ಪಂದ, ಲಾಸ್ಟ್ ಒಪ್ಪಂದ, ಆ ಒಪ್ಪಂದ ಮಾಡೋಕ್ಕಿಂತಲೂ ಕ್ಲಿಯರ್ ಆಗಿರಿ. ಯಾಕಂದ್ರೆ ಎರಡು ದೇಶಗಳ ಮಧ್ಯೆ ಅಷ್ಟಲ್ಲ, ಭಾರತ ಮತ್ತು ವಿಶ್ವದ ಮಧ್ಯದಲ್ಲಿ ಒಂದು ಹೊಸ ಸಂಬಂಧ ಬೆಳೆಯುವ ಸಂದರ್ಭದಲ್ಲೇ ಇಡೀ ವಿಶ್ವದ ದೂರಾಗಿ ಕೇವಲ ಅಮೇರಿಕೆಯ ಒಬ್ಬ ನಾವು ಏನಪ್ಪ ಅಂದ್ರೆ ಮಿತ್ರ ರಾಷ್ಟ್ರ ಆಗೋದು ಎಷ್ಟರ ಮಟ್ಟಿಗೆ ಯೋಗ್ಯ, ಅಥವಾ ಅಮೇರಿಕೆಯ ಸಾಮಂತ ಆಗೋದು ಎಷ್ಟರ ಮಟ್ಟಿಗೆ ಯೋಗ್ಯ ಅನ್ನೋದನ್ನ ಈ ಸಂದರ್ಭದಲ್ಲೇ ಚಿಂತನೆ ನಮ್ಮ ಮೋದಿಯವರು ಅವ್ರ ಕ್ಯಾಬಿನೆಟ್ ಮಾಡಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆ 60 ನ್ಯೂಸ್ ಅಂತ ತಿಳಿಸಿರ್ತಾರೆ. ಇದು ಸತ್ಯದ ಕೈಗನ್ನಡಿ ವಂದನೆಗಳು.